ನಿಮಗೆ ತಾಕತ್ತಿದ್ರೆ ಕೇಳ್ರಿ. ಡಿ ಕೆ ಶಿವಕುಮಾರ್ ಕೇಳಿಲ್ವೇನ್ರಿ? ನಾನು ಅಧಿಕಾರನ ಕೊಟ್ಟಿಲ್ಲ ಅಂದರೆ ಒದ್ದು ಕಿತ್ಕೋತೀನಿ ಅಂತ. ಅದು ಕಣ್ರಿ ತಾಕತ್ತು. ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇವರಿಬ್ಬರದು ವಾದ ಏನು ಅಂದರೆ, ನಾವಿಬ್ಬರು ದಲಿತರು, ಆ ಕಾರಣಕ್ಕೋಸ್ಕರ ನಮಗೆ DCM ಕೊಡಬೇಕು, ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನನ ಕೊಡಬೇಕು ಅನ್ನೋದು ಇವರಿಬ್ಬರ ವಾದ. ನೀವು ಅವಮಾನ ಮಾಡ್ತಾ ಇದ್ದೀರಿ. ನೀವು ಪದೇ ಪದೇ ದಲಿತರು 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 ಅಂತ ಹೇಳೋದ್ರ ಮುಖಾಂತರ ಆ ಸಮುದಾಯನ ಅವಮಾನ ಮಾಡ್ತಿದ್ದೀರಿ. ಆ ಸಮುದಾಯದಲ್ಲಿ ಏನು ಇವತ್ತು ಪ್ರತಿಭಾವಂತ ಯುವಶಕ್ತಿ ಇದೆಯಲ್ಲ, ಯುವ ಪೀಳಿಗೆ ಇದೆಯಲ್ಲ, ಆ ಯುವ ಪೀಳಿಗೆಗೆ ನೀವು ಮಾಡ್ತಿರೋ ಅವಮಾನ ಕಣ್ರಿ. ಇದು ಅವಮಾನ ರೀ. ಆ ಸಮುದಾಯದಲ್ಲಿ ಇವತ್ತು ಏನು ಬರ್ತಿದ್ದಾರಲ್ಲ ಪ್ರತಿಭಾವಂತ ಮಕ್ಕಳು, ಕಷ್ಟಪಟ್ಟು ಓದ್ಕೊಂಡು ಇವತ್ತು ಡಿಗ್ರಿಗಳನ್ನ ತೊಗೊಂಡು ಇಂಜಿನಿಯರ್ಗಳಾಗಿ ಡಾಕ್ಟರ್ಸ್ ಆಗಿ ಅಡ್ವೊಕೇಟ್ಸ್ ಆಗಿ ಹೊರಗಡೆ ಬರ್ತಿದ್ದಾರಲ್ಲ, ಆ ಮಕ್ಕಳಿಗೆ ಮಾಡ್ತಿರೋ ಅವಮಾನ ಕಣ್ರಿ. ಇದು ನೀವು ಅವಮಾನ ಕಣ್ರಿ. ಎಷ್ಟು ವರ್ಷ ಇನ್ನೂ ಜಾತಿನ ಇಟ್ಕೊಳ್ತೀರ್ರಿ? ಪರಮೇಶ್ವರ್ ಅವರೇ ಉತ್ತರ ಕೊಡ್ರಿ. ನೀವು ಎಷ್ಟು ವರ್ಷ ಇಟ್ಕೊಳ್ತೀರ್ರಿ? ಸಾವಿರಾರು ವರ್ಷ. ಈ ಒಂದು ಏನು ನೀವು ಹೇಳ್ತಿದ್ರಲ್ಲ ಇವತ್ತು ದಲಿತರು ಅಂತ, ಸಾವಿರಾರು ವರ್ಷ ಅವ್ರನ್ನ ಹೊರಗಡೆ ಇಟ್ಟಾಗಿತ್ತು ಕಣ್ರಿ. ಇನ್ನೂ ಎಷ್ಟು ವರ್ಷ ರೀ ಅದನ್ನೇ ತಂದು ಮುಂದೆ ತೋರಿಸ್ಕೊತಿದ್ದೀರಿ? ಸಮಾಜ ಮರಿತಿದೆ ಕಣ್ರಿ ಅದು. ಆದರೆ ನೀವು ಅಯೋಗ್ಯಗಳು ರಾಜಕಾರಣಿಗಳಿದ್ದೀರಲ್ಲ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಅಂತೂ ಇಂತೂ ಕರ್ನಾಟಕದಲ್ಲಿ ಏನೋ ಒಂದು ಬಿಕ್ಕಟ್ಟು ಇತ್ತಲ್ಲ, ಮುಖ್ಯಮಂತ್ರಿ ಬದಲಾವಣೆಯ ಬಿಕ್ಕಟ್ಟು ಕೊನೆಗೂ ಪರಿಹಾರ ಆಗಿದೆ. ನಾಳೆ ನಾಡಿದ್ದು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋರಿದ್ದಾರೆ. ಇದ್ರ ಮಧ್ಯದಲ್ಲಿ ಏನಾಗ್ತಿದೆ ಅಂದರೆ, ಉಪಮುಖ್ಯಮಂತ್ರಿಯ ಆಯ್ಕೆಯನ್ನು ಯಾರನ್ನು ಮಾಡಬೇಕು, ಯಾವ ಸಮುದಾಯಕ್ಕೆ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನೋ ಒಂದು ಚರ್ಚೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಅದರ ಮಧ್ಯದಲ್ಲಿ ಇವಾಗ ಪರಮೇಶ್ವರ್ ಅವರಿಗೂ ತುಂಬ ದೊಡ್ಡ ಮಟ್ಟದಲ್ಲಿ, ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು. ಏನು ಇವ್ರದ್ದು ವಾದ? ಇಬ್ಬರದೂ ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇವರಿಬ್ಬರದು ವಾದ ಏನು ಅಂದರೆ, ನಾವಿಬ್ಬರು ದಲಿತರು, ಆ ಕಾರಣಕ್ಕೋಸ್ಕರ ನಮಗೆ DCM ಕೊಡಬೇಕು, ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನನ ಕೊಡಬೇಕು ಅನ್ನೋದು ಇವರಿಬ್ಬರ ವಾದ. ನಾನು ಪರಮೇಶ್ವರ್ ಅವ್ರಿಗೆ ನನ್ನ ಪ್ರಶ್ನೆಗಳು, ಪರಮೇಶ್ವರ್ ಅವರೇ ನೀವು ದಯವಿಟ್ಟು ಉತ್ತರ ಕೊಡಿ. ನಿಮಗೆ ನೀವು ದಲಿತರು ಅನ್ನೋದು ಬಿಟ್ಟು ರಾಜಕಾರಣದಲ್ಲಿ ನಿಮ್ಮದೇ ಆದ ವೈಯಕ್ತಿಕ ವರ್ಚಸ್ಸಾಗಲಿ, ಅಥವಾ ರಾಜಕಾರಣದಲ್ಲಿ ನೀವೀಗ ಒಂದು 30, 35, 40 ವರ್ಷ ಕೇವಲ ನಾನು ನಿಮ್ಮ ರಾಜಕಾರಣ ಮಾತಾಡ್ತಿದ್ದೀನಿ. ನಿಮ್ಮ ತಂದೆಯವ್ರದ್ದು ತೊಗೊಂಡ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ಮ ತಂದೆ ಕಾಲದಿಂದನೂ ಕೂಡ ನಿಮ್ಮ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ. ಅದು ನಿಮ್ಮ ಕಾಲಕ್ಕೂ ಕೂಡ ಮುಂದುವರೆದು ನೀವೂ ಕೂಡ ತುಂಬ ಸುದೀರ್ಘವಾಗಿ ರಾಜಕಾರಣ ಮಾಡಿದ್ದೀರಿ. ನೀವು ದಲಿತರು ಅನ್ನೋದನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ನಿಮಗೆ ಬೇರೆ ಅರ್ಹತೆಯೇ ಇಲ್ವಾ? ಹೇಳ್ರಿ ಪರಮೇಶ್ವರ್ ಅವರೇ, ನಿಮ್ಗೆ ಅರ್ಹತೆಯೇ ಇಲ್ವಾ? ಪ್ರಿಯಾಂಕಾ ಖರ್ಗೆನ ಬಿಟ್ಬಿಡೋಣ. ಪ್ರಿಯಾಂಕಾ ಖರ್ಗೆ ಅವರು ಅದು ಬೇರೆ ಲೆಕ್ಕ. ನಾನು ನಿಮ್ಮ ವಿಚಾರನೇ ಮಾತಾಡ್ತೀನಿ ಇವತ್ತು. ನೀವು ದಲಿತರು, ಆ ಕಾರಣಕ್ಕೋಸ್ಕರ ನನಗೆ DCM ಕೊಡಿ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ಇದು ತಲೆ ತೆಗೆಸೋವಂಥ ವಿಚಾರ ಕಣ್ರಿ ಪರಮೇಶ್ವರ್ ಅವರೇ. ನಿಜವಾಗ್ಲೂ ಕೂಡ ತಲೆ ತೆಗೆಸೋವಂಥದ್ದು. ಮತ್ತು ಆ ಸಮುದಾಯಕ್ಕಿದೆ, ಆ ಸಮುದಾಯ ಏನಿದೆ, ಆ ದಲಿತ ಸಮುದಾಯ ಇದೆಯಲ್ಲ, ಆ ಸಮುದಾಯಕ್ಕೆ ನೀವು ನಿಜವಾಗ್ಲೂ ಕೂಡ ಅವಮಾನ ಮಾಡ್ತಾಯಿದ್ದೀರಿ ಕಣ್ರಿ. ನೀವು ಅವಮಾನ ಮಾಡ್ತಾ ಇದ್ದೀರಿ. ನೀವು ಪದೇ ದಲಿತರು 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 ಅಂತ ಹೇಳೋದ್ರ ಮುಖಾಂತರ ಆ ಸಮುದಾಯನ ಅವಮಾನ ಮಾಡ್ತಿದ್ದೀರಿ. ಆ ಸಮುದಾಯದಲ್ಲಿ ಏನು ಇವತ್ತು ಪ್ರತಿಭಾವಂತ ಯುವಶಕ್ತಿ ಇದೆಯಲ್ಲ, ಯುವ ಪೀಳಿಗೆ ಇದೆಯಲ್ಲ, ಆ ಯುವ ಪೀಳಿಗೆಗೆ ನೀವು ಮಾಡ್ತಿರೋ ಅವಮಾನ ಕಣ್ರಿ. ಇದು ಅವಮಾನ ರೀ. ಕೇಳ್ರಿ ಗಟ್ಟಿಯಾಗಿ, ಧ್ವನಿ ಇಲ್ವೇನ್ರಿ ನಿಮಗೆ? ನನ್ನ ಇಷ್ಟು ವರ್ಷದ ಸುದೀರ್ಘವಾದ ರಾಜಕಾರಣ ನಾನು ಮಾಡಿದ್ದೀನಿ, ನನಗೆ ಅರ್ಹತೆ ಇದೆ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ನನ್ನಲ್ಲಿ ಎಲ್ಲ ಅರ್ಹತೆಗಳು ಎಲ್ಲ ಯೋಗ್ಯತೆಗಳು ಇದೆ, ಆ ಕಾರಣಕ್ಕೆ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ರಿ. ಅದನ್ನು ಬಿಟ್ಬಿಟ್ಟು ನಾನು ಈ ಸಮುದಾಯಕ್ಕೆ ಸೇರಿದವನು, ಈ ಜಾತಿಗೆ ಸೇರಿದವನು ಅಂತ ಯಾಕ್ರಿ ಆ ಜಾತಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ ಇವತ್ತು? ಪರಮೇಶ್ವರ್ ಅವರೇ ದಯವಿಟ್ಟು ನೀವು ಉತ್ತರ ಕೊಡ್ರಿ. ನಿಮಗೆ ದಲಿತ ಅನ್ನೋದನ್ನು ಬಿಟ್ಟ ಮೇಲೂ ಕೂಡ ನಿಮಗೆ ಒಂದಷ್ಟು ಅರ್ಹತೆಗಳಿದೆ ಕಣ್ರಿ. ರಾಜಕಾರಣದಲ್ಲಿ ಅರ್ಹತೆಗಳಿದೆ. ಮತ್ತು ನೀವು ಅದಕ್ಕೆ ಸರಿ ಸಮಾನರೂ ಕೂಡ ಇದ್ದೀರಿ. ಹೌದು, ನೀವು ಒಬ್ಬ ಮುಖ್ಯಮಂತ್ರಿ ಆಗೋದಕ್ಕೆ ನೀವು ಕೇಪಬಲ್ ಇದ್ದೀರಿ. ಅದನ್ನು ನೀವು ಕೇಳಬೇಕಾಗಿರೋದು. ಈ ಜಾತಿಯಲ್ಲಿ ಬಂದಿದ್ದೀನಿ ನಾನು, ಆ ಕಾರಣಕ್ಕೋಸ್ಕರ ನನಗೆ ಇದನ್ನು ಕೊಡಿ ಅಂದರೆ ನಿಜವಾಗ್ಲೂ ಕೂಡ ಆ ಸಮುದಾಯಕ್ಕೆ ಮಾಡ್ತಿರೋ ಅವಮಾನ ಕಣ್ರಿ ಇದು. ಪರಮೇಶ್ವರ್ ಅವರೇ ಅವಮಾನ ಕಣ್ರಿ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ಇವತ್ತು ಸಮುದಾಯದ ಹೆಸರು ಹೇಳ್ಕೊಂಡು ನನ್ನನ್ನು ಮಂತ್ರಿ ಮಾಡಿ, ನನಗೊಂದು MLA ಸೀಟ್ ಕೊಡಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನನ್ನ ಮತ್ತೇನೋ ಮಾಡಿ ಅಂತ ಕೇಳ್ತಾ ಇದ್ದೀರಲ್ವ, ನೀವುಗಳು ಆ ಸಮುದಾಯಗಳಿಗೆ ಮಾಡ್ತಿರೋ ಅನ್ಯಾಯ ಕಣ್ರಿ. ಆ ಸಮುದಾಯದಲ್ಲಿ ಇವತ್ತು ಏನು ಬರ್ತಿದ್ದಾರಲ್ಲ ಪ್ರತಿಭಾವಂತ ಮಕ್ಕಳು, ಕಷ್ಟಪಟ್ಟು ಓದ್ಕೊಂಡು ಇವತ್ತು ಡಿಗ್ರಿಗಳನ್ನ ತೊಗೊಂಡು ಇಂಜಿನಿಯರ್ಗಳಾಗಿ ಡಾಕ್ಟರ್ಸ್ ಆಗಿ ಅಡ್ವೊಕೇಟ್ಸ್ ಆಗಿ ಹೊರಗಡೆ ಬರ್ತಿದ್ದಾರಲ್ಲ, ಆ ಮಕ್ಕಳಿಗೆ ಮಾಡ್ತಿರೋ ಅವಮಾನ ಕಣ್ರಿ. ಇದು ನೀವು ಅವಮಾನ ಕಣ್ರಿ. ಎಷ್ಟು ವರ್ಷ ಇನ್ನೂ ಜಾತಿನ ಇಟ್ಕೊಳ್ತೀರ್ರಿ? ಪರಮೇಶ್ವರ್ ಅವರೇ ಉತ್ತರ ಕೊಡ್ರಿ. ನೀವು ಎಷ್ಟು ವರ್ಷ ಇಟ್ಕೊಳ್ತೀರ್ರಿ? ಸಾವಿರಾರು ವರ್ಷ. ಈ ಒಂದು ಏನು ನೀವು ಹೇಳ್ತಿದ್ರಲ್ಲ ಇವತ್ತು ದಲಿತರು ಅಂತ, ಸಾವಿರಾರು ವರ್ಷ ಅವ್ರನ್ನ ಹೊರಗಡೆ ಇಟ್ಟಾಗಿತ್ತು ಕಣ್ರಿ.
ಇನ್ನೂ ಎಷ್ಟು ವರ್ಷ ರೀ ಅದನ್ನೇ ತಂದು ಮುಂದೆ ತೋರಿಸ್ಕೊತಿದ್ದೀರಿ? ಸಮಾಜ ಮರಿತಿದೆ ಕಣ್ರಿ ಅದು. ಆದರೆ ನೀವು ಅಯೋಗ್ಯಗಳು, ರಾಜಕಾರಣಿಗಳಿದ್ದೀರಲ್ಲ, ರಾಜಕಾರಣಿಗಳು ಭ್ರಷ್ಟರು ನೀವು. ನಿಮ್ಮ ಸ್ವಂತ ಇದಕ್ಕೋಸ್ಕರ ಇವತ್ತು ಮತ್ತೆ 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 ಆ ದಲಿತ ಅಥವಾ ಇನ್ನೊಂದೇನೋ ಸಮುದಾಯಗಳನ್ನ ತೊಗೊಂಡು ಬಂದು ನಿಮ್ಮ ರಾಜಕಾರಣದ ರಾಜಕೀಯದ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಆ ಸಮುದಾಯಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ. ನಿಮಗೆ ಸ್ವಂತ ಯೋಗ್ಯತೆ ಇದ್ದರೆ ನೀವು ಆಗ್ರಿ, ನೀವು ಯಾವ ಪದವಿಗಾದರೂ ಹೋಗ್ರಿ. ದಯವಿಟ್ಟು ಸಮುದಾಯದ ಹೆಸರುಗಳನ್ನ ನೀವು ತೊಗೊಳ್ಬೇಡಿ ದಯವಿಟ್ಟು. ಮತ್ತು ಪರಮೇಶ್ವರ್ ಸಾಹೇಬ್ರೆ, ನೀವು ಇವತ್ತೇನು ನಾನು ದಲಿತ ಅನ್ನೋ ಕಾರಣಕ್ಕೆ ಕೊಡಿ, ನಾನು ದಲಿತ ಅನ್ನೋ ಕಾರಣಕ್ಕೆ DCM ಮಾಡಿ ಅಂತ ನೀವು ಕೇಳ್ತಾ ಇದ್ದೀರಲ್ಲ, ಖಂಡಿತವಾಗ್ಲೂ ನೀವು ಈ ರೀತಿಯಲ್ಲಿ ಗೋಗೊರಿತಾ ಇರೋದು ನೋಡಿದ್ರೆ ಆ ಸಮುದಾಯದ ಯುವ ಶಕ್ತಿ ಏನಿದೆ ಇವತ್ತು, ಯುವ ಪೀಳಿಗೆ ನಿಜವಾಗ್ಲೂ ಕೂಡ ಅವರು ಏನು ಅಂದ್ಕೊತಿದ್ದಾರೆ ಗೊತ್ತಾ? ನಮ್ಮ ಸಮುದಾಯ ಇಷ್ಟೊಂದು ಹೀನಾಯ ಸ್ಥಿತಿಲಿದೆಯಾ, ಇಷ್ಟೊಂದು ಕೆಳಮಟ್ಟದಲ್ಲಿದೆಯಾ ಅಂತ ಹೇಳಿ ಆ ಮಕ್ಕಳಲ್ಲಿ ಒಂದು ಭಾವನೆ ಬರ್ತಿದೆ. ಯಾಕೆಂದರೆ ಆ ಮಕ್ಕಳು ಇವತ್ತು ಆ ಭಾವನೆಗಳನ್ನೆಲ್ಲ ಬಿಟ್ಟು ಸಮಾಜದಲ್ಲಿ ಎಲ್ಲರ ಜೊತೆಯೂ ಕೂಡ ಸೇರಿ ಇವತ್ತು ಬದುಕನ್ನು ಕಟ್ಕೊಳ್ಳೋ ಲೆವೆಲಿಗೆ ಬೆಳೆದಿದ್ದಾರೆ ಆ ಮಕ್ಕಳು. ಆದರೆ ನೀವು ಈ ಟ್ರಂಪ್ ಕಾರ್ಡ್ನ ಯೂಸ್ ಮಾಡ್ತಿರೋದ್ರಿಂದ ಆ ಪ್ರತಿಭಾವಂತ ಮಕ್ಕಳುಗಳು ಯೋಚನೆ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಈ ಇಷ್ಟೊಂದು ಏನೋ ದುರ್ಬಲ ಸ್ಥಿತಿನಲ್ಲಿ ನನ್ನ ಕಮ್ಯುನಿಟಿ ಇದೆಯಾ, ನನ್ನ ಸಮಾಜ ಇದೆಯಾ ಅನ್ನೋ ಯೋಚನೆ ಮಾಡೋ ಮಟ್ಟಕ್ಕೆ ತೊಗೊಂಡೋಗಿ ಅವ್ರನ್ನ ಮತ್ತೆ ನಿಲ್ಲಿಸ್ತಾ ಇದ್ದೀರ ನೀವು. ಹೌದು, ನಿಜವಾಗ್ಲೂ ಇದು ಸಮಾಜದಲ್ಲಿ ಆಗ್ತಾ ಇರೋ ದೋಷ ಅಲ್ಲ, ಇದು ನೀವುಗಳು ಸಮಾಜದಲ್ಲಿ ಹುಟ್ಟಾಗ್ತಾ ಇರೋ ಒಂದು ಪಿಡುಗಿದು. ಹೌದು, ನಿಮ್ಮಂಥವ್ರು ನಿಮಗೆ ತಾಕತ್ತಿದ್ರೆ ಕೇಳ್ರಿ. DK ಶಿವಕುಮಾರ್ ಕೇಳಿಲ್ವೇನ್ರಿ? ನಾನು ಅಧಿಕಾರನ ಕೊಟ್ಟಿಲ್ಲ ಅಂದರೆ ಒದ್ದು ಕಿತ್ಕೋತೀನಿ ಅಂತ. ಅದು ಕಣ್ರಿ ತಾಕತ್ತು. ಅದು ಕಣ್ರಿ ತಾಕತ್ತು. ನಿಮ್ಗೆ ಅರ್ಹತೆ ಇಲ್ವೇನ್ರಿ? ಕೇಳ್ರಿ. ನನಗೆ ಅರ್ಹತೆ ಇದೆ ರೀ, ಕೊಟ್ಟಿಲ್ಲ ಅಂದರೆ ಒದ್ದು ಕಿತ್ಕೋತೀನಿ ಅಂತ ಹೇಳ್ರಿ. ಅದನ್ನು ಬಿಟ್ಬಿಟ್ಟು ಸಮುದಾಯದ ಹೆಸರನ್ನ ಹೇಳ್ತಿರಲ್ರಿ. ಸಮುದಾಯದ ಹೆಸರನ್ನ ಎಷ್ಟು ವರ್ಷ ನೀವು ಸಮುದಾಯದ ಹೆಸರುಗಳನ್ನ ಹೇಳ್ಕೊಂಡು ರಾಜಕಾರಣ ಮಾಡ್ತೀರಿ? ಹೇಳ್ರಿ ಪರಮೇಶ್ವರ್ ಅವರೇ, ಎಷ್ಟು ವರ್ಷ ಮಾಡ್ತೀರಿ ನೀವು ರಾಜಕಾರಣನ? ಹೋಗ್ಲಿ ರೀ, ನೀವು ಖರ್ಗೆಯವರು ಸಾಕಷ್ಟು ಜನ ಇವತ್ತು ದಲಿತ ಮುಖಂಡರುಗಳಿದ್ದೀರಲ್ಲ, ಏನು ರೀ ನಿಮ್ಮ ಕೊಡುಗೆ ದಲಿತರಿಗೆ? ಹೇಳ್ರಿ ಪರಮೇಶ್ವರ್ ಅವರೇ, ಉತ್ತರ ಕೊಡ್ರಿ. ಏನು ರೀ ನಿಮ್ಮ ಕೊಡುಗೆ? ನಿಮ್ಮ ಹಿಂದೆ ಮುಂದೆ ಓಡಾಡೋರನ್ನ ಎಷ್ಟು ಜನರ ನೀವು ಮೇನ್ ಸ್ಕ್ರೀನ್ ತಂದು ನಿಲ್ಲಿಸಿದಿರಿ? ಎಷ್ಟು ಜನರ ಬದುಕನ್ನು ಹಸನು ಮಾಡಿದ್ದೀರಿ ನೀವು? ಹೇಳ್ರಿ ಪರಮೇಶ್ವರ್ ಅವರೇ. ಸುಮ್ಮನೆ ಸಮುದಾಯದ ಹೆಸರು ಹೇಳ್ಕೊಂಡು ಪುಂಗಿ ಹೊಡ್ಕೊಂಡು ನಿಮ್ಮ ಸ್ವಂತ ಆಸಕ್ತಿಗಳನ್ನ ಬೆಳೆಸ್ಕೊಂಡು, ನಿಮ್ಮ ಸ್ವಂತ ಹಿತಾಸಕ್ತಿಗಳನ್ನ ತೀರಿಸ್ಕೊಂಡು, ನಿಮ್ಮ ಕುಟುಂಬಗಳನ್ನ ದೊಡ್ಡದು ಮಾಡಿಕೊಂಡು, ನಿಮ್ಮ ಶ್ರೀಮಂತಿಕೆನ ಹೆಚ್ಚು ಮಾಡಿಕೊಂಡು, ನಿಮ್ಮ ವ್ಯಾಪಾರಗಳನ್ನ ಮೇಲ್ಮಟ್ಟಕ್ಕೆ ತೊಗೊಂಡೋಗಿ ಇದನ್ನೇ ಅಲ್ವೇನ್ರಿ ಮಾಡ್ತಿರೋದು ನೀವು? ಹೇಳ್ರಿ ಪರಮೇಶ್ವರ್ ಅವರೇ, ನಿಮ್ಮ ತಂದೆಯವ್ರ ಕಾಲದಿಂದ ಹೇಳ್ರಿ. ನೀವು ನಿಮ್ಮ ತಂದೆ ಕಾಲದಲ್ಲಿ ನಿಮ್ಮ ಆಫೀಸಲ್ಲಿ ಕಸ ಹೊಡಿಸ್ತಿದ್ದ ಒಬ್ಬ ದಲಿತ ಏನ್ರಿ ಆಗಿದ್ದಾರೆ ಅವ್ರು ಇವತ್ತು? ಮಂತ್ರಿ ಮಾಡಿದ್ದೀರೇನ್ರಿ? MLC ಸ್ಥಾನ ಕೊಡಿಸಿದ್ದೀರೇನ್ರಿ? ಹೇಳ್ರಿ. ನಿಮ್ಮ ತಂದೆಯವ್ರ ಕಾಲದಲ್ಲಿ ನಿಮ್ಮ ತಂದೆಯವ್ರ ಜೊತೆ, ನಿಮ್ಮ ತಂದೆಯವ್ರ ಪರವಾಗಿ ಕ್ಯಾನ್ವಾಸ್ ಮಾಡಿದವರು, ಬಂಟಿಂಗ್ ಕಡ್ದವರು, ಪೋಸ್ಟರ್ಗಳು ಹಚ್ಚಿದವರು ಎಲ್ಲಿದ್ದಾರೆ ರೀ ಅವರೆಲ್ಲ? ಪರಮೇಶ್ವರ್ ಅವರೇ, ಆಯಿತು, ನಿಮ್ಮ ತಂದೆ ಕಾಲದ ಬಿಟ್ಬಿಡೋಣ. ನಿಮ್ಮ ತಂದೆಯವರು ತುಂಬ ಹಿಂದೆನೇ ಆಯಿತು. ನಿಮ್ಮ ಕಾಲಕ್ಕೆ ಬರೋಣ ರೀ. 30-35 ವರ್ಷ, 40 ಹೆಚ್ಚು ಕಮ್ಮಿ 40 ವರ್ಷದಿಂದ ನೀವು ರಾಜಕಾರಣದಲ್ಲಿ ಇದ್ದೀರಲ್ಲ. ಎಷ್ಟು ಜನರು ನಿಮ್ಮ ಸಮುದಾಯದವರಿಗೆ, ನಿಮ್ಮ ಕ್ಷೇತ್ರದ ಅಕ್ಕಪಕ್ಕದಲ್ಲಿ ನೀವು ಅವರಿಗೆ MLA ಸೀಟ್ ಕೊಡಿಸಿದ್ದೀರಿ ಸ್ವಾಮಿ? ಎಷ್ಟು ಜನರನ್ನ MLC ಮಾಡಿಸಿದ್ದೀರಾ ಸ್ವಾಮಿ ನೀವು? ಉತ್ತರ ಕೊಡ್ರಿ. ಸುಮ್ಮನೆ ನೀವು ಸಮುದಾಯದ ಹೆಸರುಗಳನ್ನ, ಜಾತಿಗಳನ್ನ ಹೆಸರುಗಳನ್ನ ಹೇಳ್ಕೊಂಡು ನಿಮ್ಮ ಸ್ಥಾನಗಳನ್ನ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಸ್ಥಾನಗಳನ್ನ ಇನ್ನೂ ಮೇಲ್ಮಟ್ಟಕ್ಕೆ ತೊಗೊಂಡೋಗೋದಕ್ಕೆ ದಯವಿಟ್ಟು ಸಮುದಾಯನ ಬಳಸಬೇಡಿ. ನೀವು ಬಳಸಬೇಡಿ ದಯವಿಟ್ಟು ಸಮುದಾಯನ. ಇವತ್ತು ಸಮುದಾಯಗಳು ನೀವು ಅಂದ್ಕೊಂಡಿರೋ ಮಟ್ಟದಲ್ಲಿಲ್ಲ. ಸಮುದಾಯಗಳು ತಮ್ಮ ಸ್ವಂತ ಬಲಗಳಿಂದ ಇವತ್ತು ಬೆಳೀತಿದ್ದಾರೆ ಮಕ್ಕಳು. ಇವತ್ತು ಹೌದು, ವಿದ್ಯಾವಂತರಾಗ್ತಿದ್ದಾರೆ. ಅವ್ರಿಗೆ ಏನು ಕೆಲಸ ಸಿಕ್ಕುತ್ತೋ ಆ ಕೆಲಸನ ಮಾಡ್ಕೊಂಡು ಇವತ್ತು ತಮ್ಮ ಕುಟುಂಬಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ. ನಿಮ್ಮಗಳ ಸಹಕಾರ ಸಹಯೋಗದಿಂದ ಏನೂ ನಡೀತಿಲ್ಲ ಅಲ್ಲಿ. ಇನ್ನು ನೀವುಗಳೆಲ್ಲ ಗಬ್ಬಿಡಿಸ್ ಕೂತಿದ್ದೀರಿ. ಜಾತಿ ಹೆಸರು, ಜಾತಿ ಅದು ಇದು ಅಸಮಾನತೆ ಅಂತ ಹೇಳಿ ಇಲ್ಲದೇ ಇರೋದನ್ನೆಲ್ಲ ಇವತ್ತು ಸಮಾಜದಲ್ಲಿ ಏನಾದರೂ ಹುಟ್ಟಾಗ್ತಿದ್ರೆ ನಿಮ್ಮ ಹೊಲಸು ರಾಜಕಾರಣಿಗಳು ನೀವೇ ಮಾಡ್ತಿರೋದು. ಇವತ್ತು ಸಮಾಜ ಏನನ್ನು ಮರಿಬೇಕು ಅಂದ್ಕೊಂಡಿದೆಯೋ ಅದನ್ನು ನೀವು ಮತ್ತೆ 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 ತೆಗೆದು ಸಮಾಜದೊಳಗಡೆ ಬಿಸಾಕ್ತಾ ಇದ್ದೀರಾ ಅದನ್ನು. ಹೌದು, ದಯವಿಟ್ಟು ನಿಲ್ಲಿಸಿ ಇದನ್ನು. ನಿಮಗೆ ಯೋಗ್ಯತೆಗಳು, ಅರ್ಹತೆಗಳು, ನಿಮಗೆ ಆ ಅವಕಾಶಗಳಿದ್ದರೆ ದಯವಿಟ್ಟು ನಿಮ್ಮ ಅನುಭವಗಳೇನಿದೆಯಲ್ಲ ಅದನ್ನು ನಿಮ್ಮ ಹೈಕಮಾಂಡ್ಗೆ ತೋರಿಸಿ ನೀವು ಅಲ್ಲೇ ಅಪ್ರೋಚ್ ಮಾಡಿ. ನಿಮ್ಮ ಹೈಕಮಾಂಡ್ನ ನನಗೆ ಅರ್ಹತೆ ಇದೆ, ನಾನು ಇಷ್ಟು ವರ್ಷ ರಾಜಕಾರಣ ಮಾಡಿದ್ದೀನಿ, ಇಂತಿಂಥ ಖಾತೆಗಳನ್ನ ಅನುಭವಿಸಿದ್ದೀನಿ, ಆ ಕಾರಣಕ್ಕೋಸ್ಕರ ನನಗೆ ಕೊಡಿ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ನನಗೆಲ್ಲ ಯೋಗ್ಯತೆ ಇದೆ ಅಂತ ನೀವು ಬೇಕಾದರೆ ನಿಮ್ಮ ಹೈಕಮಾಂಡ್ ಹತ್ರ ಹೋಗಿ ಗೋಗರ್ದು ಅವ್ರ ಕಾಲಿಡಿದು ಬೇಕಾದ್ರೆ ತೊಗೊಂಡು ಬನ್ನಿ. ಯಾವನ್ ಬೇಡ ಅಂತ ಹೇಳ್ದ. ಅದನ್ನು ಬಿಟ್ಬಿಟ್ಟು ನಾವು ದಲಿತರು, ನಾವು ಕುರುಬರು, ನಾವು ಲಿಂಗಾಯತರು, ನಾಚಿಕೆ ಮಾನ ಮರ್ಯಾದಿಲ್ಲ ರಾಜಕಾರಣಿಗಳು ನಿಮಗೆ. ನಿಲ್ಲಿಸಿ ಇದನ್ನೆಲ್ಲ ಸಾಕು. ನಿಮ್ಮ ಸ್ವಂತ ಬಲದ ಮೇಲೆ ನೀವು ಅಧಿಕಾರನ ಹಿಡ್ಕೊಂಡು ನೀವು ರಾಜ್ಯನ ಆಳಿ ಯಾವನ್ ಬೇಡ ಅಂತ ಹೇಳಿದ್ದು. ಸಮುದಾಯದ ಹೆಸರುಗಳನ್ನ ಹೇಳ್ಕೊಂಡು ಸಮುದಾಯಗಳನ್ನ ಹೊಡೆಯೋ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ದೊಡ್ಡದಾಗಿ ಭಾಷಣಗಳು ಬಿಗಿತೀರಾ. ಜಾತಿ ವ್ಯವಸ್ಥೆ ಹೋಗಬೇಕು, ಜಾತಿ ವ್ಯವಸ್ಥೆ ಹೋಗಬೇಕು. ಎಲ್ಲರೂ ಹೋಗುತ್ತೆ ಜಾತಿ ವ್ಯವಸ್ಥೆ. MLA ಸೀಟ್ ಕೊಡುವಾಗ ಜಾತಿ ಮೇಲೆ ನೀವು ಸೀಟ್ಗಳು ಕೊಡ್ತೀರಿ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು.
ಮಂತ್ರಿಗಳು ಮಾಡೋವಾಗ ಜಾತಿವಾರ ಮಂತ್ರಿಗಳನ್ನ ಮಾಡ್ತೀರಿ, ಎಲ್ರಿ ಹೋಗುತ್ತೆ ಮತ್ತೆ? ಎಲ್ರಿ ಬರುತ್ತೆ ಸಮಾನತೆ? ಈ ಡೊಂಗಿ ಕೆಲಸಗಳನ್ನೆಲ್ಲ ಬಿಟ್ಟು ನಿಮ್ಮ ಯೋಗ್ಯತೆಗಳ ಮೇಲೆ, ನಿಮ್ಮ ಅರ್ಹತೆಗಳ ಮೇಲೆ ನಿಮಗೇನಾದರೂ ಪದವಿಗಳನ್ನ ಸಿಕ್ಕಿದ್ರೆ ಸ್ವೀಕಾರ ಮಾಡಿ ಜನರ ಸೇವೆನ ಮಾಡಿ. ಇನ್ನು ಮುಂದೆ ಆದ್ರೂ ಈ ಜಾತಿ ಹೆಸರಲ್ಲಿ ಏನು ರಾಜಕಾರಣ ಮಾಡೋಕೆ ಕೊಟ್ಟಿದ್ದೀರಲ್ಲ, ದಯವಿಟ್ಟು ನಿಲ್ಲಿಸಿ. ಈ ದೇಶದಲ್ಲಿ ಏನಿವತ್ತು ಜಾತಿ ಹೆಸರಲ್ಲಿ ಸಮಾನತೆ ಇಲ್ದಿರ ಈ ದೇಶ ಇವತ್ತು ಹೇಗೆ ಕೊಚ್ಕೊಂಡು ಹೋಗೋ ಸ್ಥಿತಿನಲ್ಲಿ ಬಂದಿದೆ ಇವತ್ತು. ಇದಕ್ಕೆಲ್ಲ ಕಾರಣ ನೀವುಗಳೇ. ನೀವೇನು ಹೇಳ್ತಿರಲ್ಲ, ಮೇಲು ಕೀಳು, ಅವ್ರನ್ನ ಒಡಗೆ ಬಿಟ್ಕೊಳ್ಳೋದಿಲ್ಲ, ಇವ್ರನ್ನ ಆಸೆ ಆಗ್ತಾರೆ, ಅವ್ರು ನಿನಗೆಲ್ಲೋ ಸೇರಿಸೋದಿಲ್ಲ ಅಂತ, ಇದೆಲ್ಲ ಮಾಡ್ತಿರೋದು ನೀವೇ. ಆ್ಯಕ್ಚುಲಿ ಸಮಾಜದಲ್ಲಿ ಇದು ತುಂಬ ಕಮ್ಮಿ ಆಗ್ತಿದೆ. ಹೌದು, ಇವತ್ತು ಸಮಾಜದ ಒಳಗಡೆ ಇದೆಲ್ಲ ತುಂಬ ಕಮ್ಮಿ ಆಗ್ತಿದೆ. ಆದರೆ ನೀವುಗಳದನ್ನು ಕಮ್ಮಿ ಆಗದೇ ಇರೋ ಥರ ತುಂಬ ವ್ಯವಸ್ಥಿತವಾಗಿ ನೋಡ್ಕೊತಾ ಇದ್ದೀರಿ. ಹೌದು, ವ್ಯವಸ್ಥಿತವಾಗಿ ನೋಡ್ಕೊತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪರಮೇಶ್ವರ್ ಅವರೇ, ನೀವು ಮುಖ್ಯಮಂತ್ರಿ ಆಗೋದಕ್ಕೆ ನಿಮಗೆ ಎಲ್ಲ ಅರ್ಹತೆ ಇದೆ, ಖಂಡಿತವಾಗ್ಲೂ ಎಲ್ಲ ಅರ್ಹತೆ ಇದೆ. ಆದರೆ ಜಾತಿನ ಅನ್ನೋ ಒಂದು ಟ್ರಂಪ್ ಕಾರ್ಡ್ನ ಇಟ್ಕೊಂಡು, ಸಮುದಾಯದ ಟ್ರಂಪ್ ಕಾರ್ಡ್ ಇಟ್ಕೊಂಡು ದಯವಿಟ್ಟು ನೀವೆಲ್ಲೂ ಕೇಳಬೇಡಿ. ನೀವು ಕೇಳಿ ನಿಮ್ಮ ಹೈಕಮಾಂಡ್ಗೆ, ನನಗೆ ಯೋಗ್ಯತೆ ಇದೆ, ನಾನು KPCC ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ, ಒಂದು ಸಲ ಈ ರಾಜ್ಯದಲ್ಲಿ ಪಕ್ಷನ ಅಧಿಕಾರಕ್ಕೆ ತರೋದ್ರಲ್ಲಿ ನಾನು ಶ್ರಮ ವಹಿಸಿದ್ದೀನಿ, ನನಗೆ ಅರ್ಹತೆ ಇದೆ, ಅರ್ಹತೆನ ಪರಿಗಣಿಸಿ ನನಗೆ ಮುಖ್ಯಮಂತ್ರಿನ ಮಾಡಿ ಅಂತ ಕೇಳಿ. ಇನ್ನೊಂದು ಸಲ ದಯವಿಟ್ಟು ಎಲ್ಲನೂ ಕೂಡ ನಾನೊಬ್ಬ ದಲಿತ ಅನ್ನೋ ಕಾರಣಕ್ಕೆ ನನಗೆ ಪದವಿನ ಕೊಡಿ ಅಂತ ಕೇಳಬೇಡಿ. ಆ ಕೇಳೋದ್ರ ಮುಖಾಂತರ ಆ ದಲಿತ ಸಮುದಾಯಕ್ಕೆ ನೀವು ಅವಮಾನ ಮಾಡಬೇಡಿ ಅಂತ ಹೇಳೋದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.